Hello everyone, welcome to Madhupra Education. So data structures ಅಲ್ಲಿ ನಾವು one of the beautiful concept na ನೋಡೋಣ, that is called polish notation ಅಂತ ನೋಡೋಣ. polish notation ಅಂತ ಹೇಳ್ತೀವಿ. ಅಂದ್ರೆ one of the beautiful concept. ಏನದು polish notation ಅಂತಂದ್ರೆ ಸೊ ನಮ್ಗೆ ಏನಾಗುತ್ತೆ, ಯೂಶಲಿ ಒಂದು ಎಕ್ಸ್ಪ್ರೆಷನ್ ಅಂತ ತೊಗೊತೀವಿ, a plus b ಅಂತ ಅನ್ಕೋಣ. ದಿಸ್ ಇಸ್ ಅನ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ a ಮತ್ತು b ಬಂದು ಆಪರ್ಯಾಂಡ್ಸ್ ಅಂತ ಹೇಳ್ತೀವಿ. ವಿ ಆರ್ ಕಾಲ್ಡ್ ಆಪರ್ಯಾಂಡ್ಸ್ ಅಂತ. ಪ್ಲಸ್ ಬಂದು ಆಪರೇಟರ್, ಪ್ಲಸ್ ನಾವು ಯಾರು ಕಾಣಿಸ ಆಪರೇಟರ್ ಅಂತ ಬರುತ್ತೆ. ಪಾಲಿಶ್ ನೋಟೇಷನ್ ಅಂದರೆ ಪ್ಲೇಸಿಂಗ್ ದ ಆಪರೇಟರ್ ಬಿಫೋರ್ ದ ಆಪರೆಂಟ್ಸ್ ಆರ್ ಆಫ್ಟರ್ ದ ಆಪರೆಂಟ್ಸ್. ಅಂದರೆ ಈ ಆಪರೇಟರ್ನ ಆಪರೆಂಟ್ಸ್ಗಿಂತ ಮುಂಚೆ ಹಾಕ್ತೀವಿ ಅಥವಾ ಆಪರೆಂಟ್ಸ್ ಆದಮೇಲೆ ಹಾಕ್ತೀವಿ. ಈ ಕಾನ್ಸೆಪ್ಟ್ನ ವಿ ಆರ್ ಕಾಲ್ಡ್ ಪಾಲಿಶ್ ನೋಟೇಷನ್ ಅಂತ ಹಾಕ್ತೀವಿ. ಪಾಲಿಶ್ ನೋಟೇಷನ್ ಅಂತ ಅಂದರೆ ಪ್ಲೇಸಿಂಗ್ ದ ಆಪರೇಟರ್ ಬಿಫೋರ್ ದ ಆಪರೆಂಟ್ಸ್ ಆರ್ ಆಫ್ಟರ್ ದ ಆಪರೆಂಟ್ಸ್ ಈಸ್ ಕಾಲ್ಡ್ ಪಾಲಿಶ್ ನೋಟೇಷನ್. ಇದನ್ನು ನಾವು ಪಾಲಿಶ್ ನೋಟೇಷನ್ ಅಂತ, ಸರಿನಾ? ಸೊ ಇಲ್ಲಿ ನಮಗೆ ಟೈಪ್ಸ್ ಆಫ್ ಪಾಲಿಶ್ ನೋಟೇಷನ್ ಅಂತ ಬರುತ್ತೆ. ಇದರಲ್ಲೂ ಕೂಡ ನಮಗೆ ಟೈಪ್ಸ್ ಬರುತ್ತೆ. ಟೈಪ್ಸ್ ಆಫ್ ಪಾಲಿಶ್ ನೋಟೇಷನ್, ಟೈಪ್ಸ್ ಅಂತ. ಸೊ ಟೈಪ್ಸ್ ಬಂದು ಟೈಪ್ಸ್ ಆಫ್ ಪಾಲಿಶ್ ನೋಟೇಷನ್. ಸೊ ನಮಗಿಲ್ಲಿ ಟೈಪ್ಸ್ ಬಂದು 3 ಟೈಪ್ಸ್ ಬರುತ್ತೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಪಾಲಿಶ್ ನೋಟೇಷನ್. 3 ಟೈಪ್ಸ್ ಆಫ್ ಪಾಲಿಶ್ ನೋಟೇಷನ್ ಬರುತ್ತೆ. ಒಂದು ಪ್ರಿಫಿಕ್ಸ್ ನೋಟೇಷನ್ ಅಂತ ಹೇಳ್ತೀವಿ. ಪ್ರಿಫಿಕ್ಸ್ ನೋಟೇಷನ್ ಒಂದು ಪ್ರಿಫಿಕ್ಸ್ ನೋಟೇಷನ್, ಇನ್ನೊಂದು ಇನ್ಫಿಕ್ಸ್ ನೋಟೇಷನ್ ಅಂತ ಬರುತ್ತೆ. ಇನ್ಫಿಕ್ಸ್ ನೋಟೇಷನ್. ಸೊ ಥರ್ಡ್ ಒನ್ ಈಸ್ ಪೋಸ್ಟ್ ಫಿಕ್ಸ್ ನೋಟೇಷನ್. ಪೋಸ್ಟ್ ಫಿಕ್ಸ್ ನೋಟೇಷನ್ ಅಂತ. ಸೊ ಒಂದು ಪ್ರಿಫಿಕ್ಸ್ ನೋಟೇಷನ್, ಇನ್ಫಿಕ್ಸ್ ನೋಟೇಷನ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ನೋಟೇಷನ್. ಏನು ಪ್ರಿಫಿಕ್ಸ್ ನೋಟೇಷನ್ ಅಂತ ಬಂದರೆ, ಸೊ ಪ್ರಿಫಿಕ್ಸ್ ನೋಟೇಷನ್ ಅಂತ ಬಂದರೆ ಪ್ಲೇಸಿಂಗ್ ದ ಆಪರೇಟರ್ ಬಿಫೋರ್ ದ ಆಪರೆಂಟ್ಸ್. ಆಪರೆಂಟ್ಸ್ಗಿಂತ ಮುಂಚೆ ಹಾಕ್ತೀವಿ. ದಟ್ ಮೀನ್ಸ್ ಇದಕ್ಕೆ ನಾವು ಸಿಂಟ್ಯಾಕ್ಸ್ ನೋಡೋದಾದರೆ, ಸೊ ಸಿಂಟ್ಯಾಕ್ಸ್ ಫಸ್ಟು ಆಪರೇಟರ್ ಹಾಕ್ತೀವಿ, ಫಸ್ಟ್ ಆಪರೇಟರ್, ಆಮೇಲೆ ಆಪರ್ಯಾಂಡ್ 1 ಬರಿಬೇಕಾಗುತ್ತೆ, ಆಮೇಲೆ ಆಪರ್ಯಾಂಡ್ 2 ಬರಿಬೇಕಾಗುತ್ತೆ. ಆಪರ್ಯಾಂಡ್ 2 ಫಾರ್ ಎಕ್ಸಾಂಪಲ್ ಪ್ಲಸ್ ಎ ಬಿ, ಇದು ಆಪರೇಟರು. ಆಪರ್ಯಾಂಡ್ 1, ಆಪರ್ಯಾಂಡ್ 2 ಅಂದರೆ ಪ್ಲೇಸಿಂಗ್ ದ ಆಪರೇಟರ್ ಬಿಫೋರ್ ದ ಆಪರ್ಯಾಂಡ್ಸ್, ದಟ್ ಇಸ್ ಕಾಲ್ಡ್ ಪ್ರಿಫಿಕ್ಸ್ ನೋಟೇಷನ್ ಅಂತ. ಸೊ ಇನ್ಫಿಕ್ಸ್ ನೋಟೇಷನ್ ಅಂತಂದರೆ, ಸೊ ಇದಕ್ಕೂ ಅಷ್ಟೇ ಸಿಂಟ್ಯಾಕ್ಸು ಅಂದರೆ ಮಿಡ್ಲಲ್ಲಿ ಬರೆಯೋದು, ಅಂದರೆ ಆ್ಯಸ್ ಯೂಶುವಲ್ ಎಕ್ಸ್ಪ್ರೆಷನ್. ಅಂದರೆ ದಿಸ್ ದ ಆಪರ್ಯಾಂಡ್ 1 ಅಂತ. ನೆಕ್ಸ್ಟು ಆಪರೇಟರ್ ಯಾವುದಿರುತ್ತೋ ಆಪರೇಟರ್ನ ಬರಿತೀವಿ. ನೆಕ್ಸ್ಟು ಆಪರ್ಯಾಂಡ್ 2 ಅಂದರೆ ಎ ಪ್ಲಸ್ ಬಿ ಅಂದರೆ ಮಿಡಲಲ್ಲಿರುತ್ತೆ. ಆಪರೇಟರ್ ಯಾವಾಗಲೂ ಕೂಡ ಮಿಡಲಲ್ಲಿರುತ್ತೆ. ದಟ್ ಇಸ್ ಕಾಲ್ಡ್ ಇನ್ಫಿಕ್ಸ್ ನೋಟೇಷನ್ ಅಂತ. ಅಂದರೆ ಪ್ಲೇಸಿಂಗ್ ದ ಆಪರೇಟರ್ ಇನ್ ಬಿಟ್ವೀನ್ ದ ಆಪರೆಂಟ್ಸ್ ಮಧ್ಯದಲ್ಲಿ ನಾವು ಆಪರೇಟರ್ನ ಪ್ಲೇಸ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಇನ್ಫಿಕ್ಸ್ ನೋಟೇಷನ್ ಅಂತ. ಸೊ ಇನ್ನು ಪೋಸ್ಟ್ ಫಿಕ್ಸ್ ನೋಟೇಷನ್ ಅಂತ ಅಂದರೆ, ಸೊ ಸಿಂಟ್ಯಾಕ್ಸ್ ನೋಡೋಣ. ಸೊ ಪೋಸ್ಟ್ ಫಿಕ್ಸ್ ಅಂದರೆ ಇನ್ನೇನಿಲ್ಲ, ಆಪರೇಟರ್ನ ಆ ಕಡೆ ಹಾಕ್ತೀವಿ. ಅಂದರೆ ಫಸ್ಟು ಆಪರ್ಯಾಂಡ್ 1 ಬರುತ್ತೆ, ದಟ್ ಇಸ್ ಆಪರ್ಯಾಂಡ್ 1. ನೆಕ್ಸ್ಟು ಆಪರ್ಯಾಂಡ್ 2 ಬರುತ್ತೆ, ಆಪರ್ಯಾಂಡ್ 2. ನೆಕ್ಸ್ಟು ಆಪರೇಟರ್ ಬರುತ್ತೆ, ಆಪರೇಟರ್. ಸೊ ಫಾರ್ ಎಕ್ಸಾಂಪಲ್ ಎ ಬಿ ಪ್ಲಸ್, ದಿಸ್ ಇಸ್ ಕಾಲ್ಡ್ ಪೋಸ್ಟ್ ಫಿಕ್ಸ್ ನೋಟೇಷನ್ ಅಂತ. ಅಂದರೆ ಪ್ಲೇಸಿಂಗ್ ದ ಆಪರೇಟರ್ ಆಫ್ಟರ್ ದ ಆಪರೆಂಟ್ಸ್ ಆದಮೇಲೆ ನಾವು ಆಪರೇಟರ್ನ ಪ್ಲೇಸ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಪೋಸ್ಟ್ ಫಿಕ್ಸ್ ನೋಟೇಷನ್. ಇದನ್ನು ನಾವು ಪೋಸ್ಟ್ ಫಿಕ್ಸ್ ನೋಟೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಪಾಲಿಶ್ ನೋಟೇಷನ್ನು ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ, ಓಕೆನಾ? ಬಟ್ ಈಗ ನಾವು ಎಕ್ಸ್ಪ್ರೆಷನ್ಸ್ನ ಕೊಡಬೇಕಾದ್ರೆ ಡಿಫ್ರೆಂಟ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಅಂದರೆ ಯಾವ್ಯಾವ ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅಂದರೆ ಕಾಮನ್ ಆಗಿ ಪ್ಲಸ್ಸು, ಮೈನಸ್ಸು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು ಆ್ಯಂಡ್ ಕ್ಯಾಪ್ಸ್ನ ಯೂಸ್ ಮಾಡ್ತೀವಿ. ನಾವು 5 ಆಪರೇಟರ್ಸ್ ಯೂಸ್ ಮಾಡ್ತೀವಿ, ಓಕೆನಾ? ಹಾಗಾದರೆ ನಾವು ಎ ಪ್ಲಸ್ ಬಿ ಸ್ಟಾರ್ ಸಿ ಡಿವಿಷನ್ ಡಿ ಕ್ಯಾಪ್ಸ್ ಇ ಈ ಥರ ಇದ್ದರೆ ಯಾವುದನ್ನು ಫಸ್ಟ್ ಸಾಲ್ವ್ ಮಾಡಬೇಕು? ಐದರ್ ಇದನ್ನು ಸಾಲ್ವ್ ಮಾಡಬೇಕಾ, ಇದನ್ನು ಸಾಲ್ವ್ ಮಾಡಬೇಕಾ, ಇದನ್ನು ಸಾಲ್ವ್ ಮಾಡಬೇಕಾ, ಇದನ್ನು ಸಾಲ್ವ್ ಮಾಡಬೇಕಾ? ಫಸ್ಟ್ ಯಾವುದನ್ನು ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ನೋ ಆಪರೇಟರ್ ಪ್ರಿಸಿಡೆನ್ಸಸ್ ಅಂತ ಹೇಳ್ತೀವಿ. ವಿ ಆರ್ ಕಾಲ್ಡ್ ಆಪರೇಟರ್ ಪ್ರಿಸಿಡೆನ್ಸಸ್. ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಆಪರೇಟರ್ ಪ್ರಿಸಿಡೆನ್ಸಸ್. ಯಾವ್ಯಾವ ಆಪರೇಟರ್ಸ್ಗೆ ಯಾವ್ಯಾವ ಪ್ರಿಸಿಡೆನ್ಸ್ ಇದೆ ಅಂದರೆ ಪ್ರಿಯಾರಿಟಿ ಇದೆ, ಯಾವುದನ್ನು ಫಸ್ಟ್ ಸಾಲ್ವ್ ಮಾಡಬೇಕಾಗುತ್ತೆ. ದರ್ ಇಸ್ ಆಪರೇಟರ್ ಪ್ರಿಸಿಡೆನ್ಸಸ್. ಆಪರೇಟರ್ ಪ್ರಿಸಿಡೆನ್ಸಸ್ ಅಂತ. ಆಪರೇಟರ್ ಪ್ರಿಸಿಡೆನ್ಸಸ್ ಇಲ್ಲಿ ಫಸ್ಟ್ ಬಂದು ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳ್ತೀವಿ. ಎಕ್ಸ್ಪೋನೆನ್ಷಿಯಲ್. ದಿಸ್ ಇಸ್ ದ ಹೈಯೆಸ್ಟ್ ಪ್ರಿಯಾರಿಟಿ. ಅಂದರೆ ಫಸ್ಟ್ ಯಾವುದು ಕೂಡ ಎಕ್ಸ್ಪೋನೆನ್ಷಿಯಲ್ ಕ್ಯಾಪ್ಸನ್ನು ನಾವು ಫಸ್ಟ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಸ್ಟಾರ್ ಮತ್ತು ಡಿವಿಷನ್. ಸೊ ಇದು ಬಂದು ನೆಕ್ಸ್ಟ್ ಪ್ರಿಯಾರಿಟಿ ಅಥವಾ ಮಿಡಲ್ ಲೆವೆಲ್ ಪ್ರಿಯಾರಿಟಿ. ಮಿಡಲ್ ಲೆವೆಲ್ ಅಂದರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್. ಇದು ಬಂದು ಮಿಡಲ್ ಲೆವೆಲ್ ಪ್ರಿಯಾರಿಟಿ. ನೆಕ್ಸ್ಟ್ ಬಂದು
ಪ್ಲಸ್ ಮತ್ತು ಮೈನಸ್ ಅಂದರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಸೊ ನೆಕ್ಸ್ಟ್ ಬಂದು ಲೋ ಲೆವೆಲ್ ಪ್ರಿಯಾರಿಟಿ ಅಂತ ಹೇಳ್ತೀವಿ ಇದನ್ನು. ಲೋ ಲೆವೆಲ್ ಪ್ರಿಯಾರಿಟಿ. ಸೊ ಇದನ್ನು ಬೇರೆ ಕಡೆ ಲೋ ಲೆವೆಲ್ ಪ್ರಿಯಾರಿಟಿ ಅಂತ ಹೇಳ್ತೀವಿ. ಓಕೆನಾ? ಅಂದರೆ ಒಂದು ಎಕ್ಸ್ಪ್ರೆಷನ್ ಅಂತ ಕೊಟ್ಟಾಗ ಫಸ್ಟ್ ಯಾವುದನ್ನು ಸಾಲ್ವ್ ಮಾಡಬೇಕು ಅಂದರೆ ಕ್ಯಾಪ್ಸನ್ನು ಫಸ್ಟ್ ಸಾಲ್ವ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ a ಪ್ಲಸ್ ಬಿ ಸ್ಟಾರ್ ಸಿ ಕ್ಯಾಪ್ಸ್ ಡಿ ಅಂತ ಈ ಥರ ಏನಾದರೂ ಇದ್ದರೆ ಫಸ್ಟ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಒನ್. ಆಫ್ಟರ್ವರ್ಡ್ಸ್ ಸ್ಟಾರ್, ಆಫ್ಟರ್ವರ್ಡ್ಸ್ ಪ್ಲಸ್. ಸರಿನಾ? ಸೊ ಈ ಥರ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸರಿನಾ? ಸೊ ಇದು ಆಪರೇಟರ್ ಪ್ರಿಸಿಡೆನ್ಸಸ್ ಅಂತ. ಹಾಗಾದರೆ ಫಾರ್ ಎಕ್ಸಾಂಪಲ್ ಎಕ್ಸ್ಪೋನೆನ್ಷಿಯಲ್ಲು ಸ್ಟಾರು ಡಿವಿಷನ್ನು ಪ್ಲಸ್ಸು ಮೈನಸ್ ಅಂತ ಇದೆ. ಅಸ್ಯೂಮ್ ದಟ್ ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಇತ್ತು ಅಂತ ಅನ್ಕೋಣ. ಅಂದರೆ ಪ್ಲಸ್ಸು ಇದೆ ಮೈನಸ್ಸು ಇದೆ. ಸೊ ಇವಾಗ ಪ್ಲಸ್ಸು ಮೈನಸ್ಸು ಬೋತ್ ಆರ್ ಹ್ಯಾವಿಂಗ್ ದ ಲೋ ಲೆವೆಲ್ ಪ್ರಿಯಾರಿಟಿ. ಅಂದರೆ ಎರಡು ಕೂಡ ಸೇಮ್ ಪ್ರಿಯಾರಿಟಿ ಇದೆ. ಇವಾಗ ನಾವು ಯಾವುದನ್ನು ಸಾಲ್ವ್ ಮಾಡಬೇಕು? ಅಥವಾ ಫಾರ್ ಎಕ್ಸಾಂಪಲ್ ಎ ಇಂಟು ಬಿ ಡಿವೈಡ್ ಸಿ ಅಂತ ಅನ್ಕೋಣ. ಅಂದರೆ ಸ್ಟಾರು ಇದೆ ಡಿವಿಷನ್ ಇದೆ. ಇವಾಗ ಯಾವುದನ್ನ ಫಸ್ಟ್ ಸಾಲ್ವ್ ಮಾಡಬೇಕು? ಇನ್ನೂ ಬೇಡ. ಫಾರ್ ಎಕ್ಸಾಂಪಲ್ ಎ ಕ್ಯಾಪ್ಸ್ ಬಿ ಕ್ಯಾಪ್ಸ್ ಸಿ ಅಂತ ಅನ್ಕೋಣ. ಎರಡೂ ಇದೆ, ಕ್ಯಾಪ್ಸೇ ಇದೆ, ಒಂದು ಎಕ್ಸ್ಪ್ರೆಷನ್ ಕ್ಯಾಪ್ಸೇ ಇದೆ. ಇವಾಗ ಯಾವುದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ ಆ್ಯನ್ ಎಕ್ಸ್ಪ್ರೆಷನ್ ಟೂ ಆರ್ ಮೋರ್ ಆಪರೇಟರ್ಸ್ ಹ್ಯಾವಿಂಗ್ ದ ಸೇಮ್ ಪ್ರೆಸಿಡೆನ್ಸ್, ಟೂ ಆರ್ ಮೋರ್ ಆಪರೇಟರ್ಸ್ ಹ್ಯಾವಿಂಗ್ ದ ಸೇಮ್ ಪ್ರೆಸಿಡೆನ್ಸ್, ದೆನ್ ದ ಸೊಲ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟಿಂದ ರೈಟಿಗೆ ಸಾಲ್ವ್ ಮಾಡ್ತೀವಿ. ಲೆಫ್ಟ್ ಟು ರೈಟ್ ಸಾಲ್ವ್ ಮಾಡಬೇಕಾಗುತ್ತೆ. ದೆನ್ ದ ಸೊಲ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಅಂದರೆ ಈ ಥರ ಇದ್ದರೆ ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಇದ್ದರೆ ಫಸ್ಟ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಒನ್ ಲೆಫ್ಟ್. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಒನ್. ಇಲ್ಲೂ ಅಷ್ಟೇ ಫಸ್ಟ್ ಇದನ್ನು ಸಾಲ್ವ್ ಮಾಡ್ತೀವಿ, ಆಫ್ಟರ್ವರ್ಡ್ಸ್ ಇದನ್ನು ಸಾಲ್ವ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಫಸ್ಟ್ ಇದನ್ನು ಸಾಲ್ವ್ ಮಾಡ್ತೀವಿ, ಆಫ್ಟರ್ ದಟ್ ಇದನ್ನು ಸಾಲ್ವ್ ಮಾಡ್ತೀವಿ. ಇನ್ ಆನ್ ಎಕ್ಸ್ಪ್ರೆಷನ್ the two or more operators having the same precedences, then the solution starts from left to right. ಲೆಫ್ಟ್ ಇಂದ ರೈಟಿಗೆ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಪಾಲಿಶ್ ನೋಟೇಷನ್ ಅಂತ ಹೇಳ್ತೀವಿ, ಆಪರೇಟರ್ ಪ್ರೆಸಿಡೆನ್ಸಸ್ ಅಂತ ಹೇಳ್ತೀವಿ. ಸೊ ಇದು ಹೇಗೆ ಕನ್ವರ್ಷನ್ ಮಾಡ್ತೀವಿ ಅಂದರೆ ಇನ್ಫಿಕ್ಸಿಂದ ಪ್ರಿಫಿಕ್ಸಿಗೆ ಹೇಗೆ ಕನ್ವರ್ಷನ್ ಮಾಡ್ತೀವಿ, ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸಿಗೆ ಕನ್ವರ್ಷನ್ ಮಾಡ್ತೀವಿ ಅಂತ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.